ಮತ್ತೆ ನಾನು ಅದೇ ಸ್ಪಾಟ್ಗೆ ಬಂದಿದ್ದೀನಿ, ನೋಡೋಣ ಏನೈತೆ ಅಂತ. ಇದೆಲ್ಲ ಸ್ಟಾಪ್ ಮಾಡಿಬಿಟ್ಟವನೆ, ನಾನು ಕಂಟಿನ್ಯೂಸ್ಲಿ ವಾಚ್ ಮಾಡ್ತಾಯಿದ್ದೀನಿ. ಎಲ್ಲರೂ ಅಂದ್ಕೊಬೋದು ಅವತ್ತೊಂದು ಸತಿ ವೀಡಿಯೋ ಮಾಡಿಬಿಟ್ಟು ಹೋದವನು ಎಲ್ಲಿ ಅಂತ. ನೋಡಿ ಅದೇ ಸ್ಟೇಜಲ್ಲೇ ಎಲ್ಲವೂ ಐತೆ, ಏನು ಚೇಂಜಸ್ ಇಲ್ಲ. ನಾಯಿಗಳು ಒಂದು ಏನಾಗೈತೆ ಅಂತ ನೋಡ್ಬೇಕಷ್ಟೇ ಈಗ. ಹೌದು, ನಾಯಿ ಇದೆ, ಅದೇ ಸ್ಟೇಜಲ್ಲಿ ಐತೆ, ನೀರು ಸೇಮು. ಇನ್ನೊಂದು ನಾಯಿ, ಅಯ್ಯೋ ಇನ್ನೊಂದು ನಾಯಿ ಇಲ್ಲೈತೆ, ಅದೇ ಹಂದಿನೂ ಸೇಮ್ ಅಲ್ಲೇ ಐತೆ. ಇವೆಲ್ಲದನ್ನು ಗಮನಿಸ್ಬೋದು ಇಲ್ಲಿ. ಇನ್ನು ನನ್ನ ಮಗ ಏನು ಯಾರೂ ನೋಡಿ, ನೀರು ನೋಡಿ, ಊಟನೂ ಇಲ್ಲ, ಏನೂ ಇಲ್ಲ ಅವಕ್ಕೆ ಇನ್ನೂ ಅದೇ ಬಟ್ಲೆ. ಏನಿಲ್ಲ, ನನ್ನ ಮಕ್ಳಿಗೇನು ಭಯನೇ ಇಲ್ವಾ ಅಂತ ನಾನು ಕೇಳೋದು. ಊಟ ಹಾಕ್ಬಿಟ್ಟು ಇದು ಮಾಡೋಕ್ಕೇನು ಇವನಿಗೆ ದೊಡ್ಡರೋಗ ಲೋಫರ್ ನನ್ನ ಮಗಂಗೆ. ನೋಡಿ ಊಟ ಇಲ್ಲ ಇದಕ್ಕೆ. ಯಾರಾದರೂ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡವ್ರು ಯಾರೂ ಇಲ್ಲ, ಎಲ್ಲ ಟ್ಯಾಗ್ ಮಾಡ್ತಿದ್ದೀರಾ, ಪ್ರತಿಯೊಬ್ಬರು ಟ್ಯಾಗ್ ಮಾಡ್ತೀರಾ, ಅಪ್ರಿಷಿಯೇಟ್ ಮಾಡಬೇಕು ಅದಕ್ಕೆ. ನೋಡಿ ಇಲ್ಲಿ ಯಾವುದೇ ಆಗೋದು ಈ ಪರಿಸ್ಥಿತಿ ನೋಡಿ ನೀವೇ ಮಾತಾಡಬೇಕು, ನಾನೇನು ಮಾತಾಡೋಕ್ಕೆ ಹೋಗಲ್ಲ. ವಿಡಿಯೋ ಮಾಡಿದ್ದೀನಿ, ಈಗ 12:30 ಸಮಥಿಂಗ್ ಅನಿಸುತ್ತೆ. ನಾನು 1 ಗಂಟೆ ನಾನು ಬಂದಿದ್ದೀನಿ ಇಲ್ಲಿ. ಅವತ್ತೇನು ನೋಡಿದ್ವು ನಾವು ಅದೇ ಶೆಡ್ಡೇ ಇದು. ನಾನು ಏನು ಎಡಿಟ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ, ಎಡಿಟ್ ಮಾಡಿ ಹಾಕೋದು ಇಲ್ಲ ನಾನು ಇವತ್ತು. ನೋಡಿ ಡೈರೆಕ್ಟಾಗಿ ಹಾಕ್ತೀನಿ, ಈಗಲೇ ನಾನು ಪೋಸ್ಟ್ ಮಾಡ್ತೀನಿ. ನಾನು ಎಷ್ಟು ಗಂಟೆ ಅಂತ ನೋಡೋಣ. ಇದು 1:31 ಟೈಮು, 1:31. ಇದೇ ನೋಡಿ, ಇದೇ ರೋಡು, ಮೇನ್ ರೋಡು ಇದು. ಹೆಸರುಘಟ್ಟಕ್ಕೆ ಹೋಗುತ್ತೆ ರೋಡ್ ಇದು. ಇದು ಬಂದು ಬಸವಣ್ಣನ ದೇವಸ್ಥಾನ ಅಂತ ಗೊಳ್ಳಳ್ಳಿ ಸೈಡ್ ನೆಲಮಂಗಲಕ್ಕೆಲ್ಲ ಹೋಗೋದು ಇದೇ ರೋಡು. ಈ ಸೈಡು ನೀವು ಯಲಹಂಕಕ್ಕೆ, ಹೆಸರುಘಟ್ಟಕ್ಕೆ, ಪ್ರತಿಯೊಂದು ಕಡೆನೂ ಹೋಗ್ಬೋದು ನೀವು. ನೋಡಿ ಇದೇ ರೋಡಲ್ಲಿ, ಈ ರೋಡ್ ಮಧ್ಯದಲ್ಲೇ ಅಂದರೆ ಪಕ್ಕದಲ್ಲೇ ಇವ್ನು ಮಾಡ್ತಾ ಇರೋದು. ಇಲ್ಲೇ ಜನಗಳಿಗೆ ನಿಮಗೆಲ್ಲ ಎಷ್ಟೊಂದು ಜನ ಈ ಸೈಡ್ ಹೋಗಿರೋರೆಲ್ಲ ಇಲ್ಲೇ ತಿಂದಿರ್ತೀರ, ನೆನಪಿರುತ್ತೆ ನಿಮಗೂ. ಅವನೇನು ಮಾಡ್ತಾನೆ ಅಂತಲೂ ಹೇಳಿದ್ದೀನಿ. ಅವ್ನು ಯಾರಾದರೂ ಒಬ್ಬರನ್ನ ಅಡಗಿಸ್ಲಿಲ್ಲ. ಊಟ ಇಲ್ಲ, ಎಷ್ಟಂತ ಇದು ಮಾಡ್ತಾರೋ ಅಂತ ನನಗೆ ಗೊತ್ತಾಗಲ್ಲ. ಊಟ ತಗೊಂಬಂದು ಹಾಕ್ಬಿಟ್ಟು ನಿಮಗೆ ಇದು ಮಾಡ್ತೀನಿ, ಅಷ್ಟೊತ್ತಿಗೆ ಪೋಸ್ಟ್ ಮಾಡಿರ್ತೀನಿ ನೋಡಿ.